ಉಡುಪಿಯಲ್ಲಿ ಕೃತಕವಾಗಿ ಕೆರೆಯೊಂದು ಸೃಷ್ಟಿಯಾಗಿದ್ದು ಸ್ಥಳೀಯ ಜನತೆಯ ತಲೆನೋವಿಗೆ ಕಾರಣವಾಗಿದೆ. ಉಡುಪಿ ನಗರದ ಹೃದಯ ಭಾಗದಲ್ಲಿ ದಿವಂಗತ ಉಡುಪಿಯ ಹಾಜಿ ಅಬ್ದುಲ್ಲಾ ಅವರು ದಾನವಾಗಿ ನೀಡಿದಂತಹ ಹೆರಿಗೆ ಆಸ್ಪತ್ರೆಯನ್ನ ಕೆಡವಿ ಇದೀಗ ಬಹುಮಹಡಿಯ ಕಟ್ಟಡವೊಂದು ರಚನೆಯ ಹಂತದಲ್ಲಿದ್ದು ಇದರ ನಿರ್ಮಾಣಕ್ಕೆ ತಡೆಯಾಜ್ಞೆ ಇರೋದ್ರಿಂದ ಕಟ್ಟಡ ಕೆಲಸ 2 ವರ್ಷದಿಂದ ಕುಂಠಿತಗೊಂಡಿದೆ. ನಗರಸಭೆಯ ಎದುರೇ ಈಗ ಕೃತಕ ಕೆರೆ ಸೃಷ್ಟಿಯಾಗಿದ್ದು ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಾಡಾಗ್ತಾ ಇದೆ. ಪುರಸಭೆಯವರು ಈ ಬಗ್ಗೆ ಎಚ್ಚೆತ್ತುಕೊಂಡು ಸೊಳ್ಳೆ ಮುಕ್ತ ಪ್ರದೇಶವನ್ನ ಮಾಡಿ ಪರಿಸರದ ಜನರ ಆರೋಗ್ಯವನ್ನ ಕಾಪಾಡುವಂತೆ ಕಾಳಜಿ ವಹಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ಈಗಾಗಲೇ ಕಟ್ಟಡ ರಚನೆ ಆರಂಭವಾದ ಜಾಗದ ಅಕ್ಕಪಕ್ಕದಲ್ಲಿ ಬಹುಮಹಡಿಯ ಕಟ್ಟಡಗಳಿದ್ದು ಕಟ್ಟಡ ರಚನೆ ಮಾಡುವ ಜಾಗದ ಪಕ್ಕ ಭೂಕುಸಿತ ಕೂಡ ಆಗಿದೆ. ಈ ಕಟ್ಟಡ ನಿರ್ಮಾಣ ಮಾಡುವಾಗ ಸುತ್ತಲೂ ಕೂಡ ತಗಡಿನ ಬೇಲಿ ನಿರ್ಮಿಸಲಾಗಿದ್ದು ಕೂಡಲೇ ಜಿಲ್ಲಾಡಳಿತ ಇತ್ತ ಗಮನ ಹರಿಸಬೇಕಾಗಿದೆ. ಒಂದೋ ಹೊಂಡ ಮುಚ್ಚಿಸುವಂತಹ ಕಾರ್ಯ ಆಗಬೇಕು, ಇಲ್ಲವಾದರೆ ಸೊಳ್ಳೆ ಉತ್ಪಾದನಾ ಕೇಂದ್ರದ ಜೊತೆಗೆ ಇತರ ಕಟ್ಟಡಗಳು ಕೂಡ ಅಪಾಯವನ್ನು ಆಹ್ವಾನಿಸ್ತಾ ಇದ್ದು ಈ ಬಗ್ಗೆ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಜನತೆಯ ಆಗ್ರಹವಾಗಿದೆ.